ಹಾಯ್ ಮಕ್ಕಳ, ನಿಮಗೆಲ್ಲರಿಗೂ ಒಂದು ಪುಟ್ಟ ನಾಯಿ ಮರಿಯ ನಿಷ್ಠೆಯ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ 12 ವರ್ಷದ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬ ಬಡವನು. ಅವನ ತಾಯಿ ಕೆಲ ವರ್ಷಗಳ ಹಿಂದೆ ಸತ್ತು ಹೋಗಿದ್ದಳು. ತಂದೆ ಕೆಲಸಕ್ಕೆ ಹೋಗಿ ಬಹಳ ದಿನಗಳು ಕಳೆದರೂ ಮನೆಗೆ ಬರಲಿಲ್ಲ. ರವಿ ದಿನವೂ ಶಾಲೆಯಿಂದ ಮನೆಗೆ ಬಂದಾಗ ಮನೆಯೆಲ್ಲ ಖಾಲಿ ಖಾಲಿ. ಅವನಿಗೆ ತುಂಬ ಒಂಟಿತನ ಕಾಡುತ್ತಿತ್ತು. ಒಂದು ದಿನ ಮಳೆಯಲ್ಲೇ ಮನೆಗೆ ಬರುತ್ತಿದ್ದಾಗ ರವಿಗೆ ರಸ್ತೆಯ ಬದಿಯಲ್ಲಿ ಒಂದು ಚಿಕ್ಕ ನಾಯಿ ಮರಿ ಗಾಯಗೊಂಡು ನಡುಗುತ್ತಿರುವುದನ್ನು ನೋಡಿದ. ರವಿ ನಿಧಾನವಾಗಿ ಹತ್ತಿರ ಹೋಗಿ ಹೇಳಿದ, ನಾನು ನಿನ್ನನ್ನು ನಮ್ಮನೆಗೆ ಕರೆದುಕೊಂಡು ಹೋಗುತ್ತೀನಿ ಬಾ ಎಂದು ಅವನು ತನ್ನ ಬಟ್ಟೆಯಿಂದ ನಾಯಿಯನ್ನು ಮುಚ್ಚಿ ಮನೆಗೆ ಕರೆದುಕೊಂಡು ಬಂದ. ರವಿಯು ನಾಯಿಗೆ ಹಾಲನ್ನು ಕೊಟ್ಟು ಗಾಯಕ್ಕೆ ಔಷಧಿ ಹಾಕಿ ಕೆಲ ದಿನಗಳಲ್ಲಿ ನಾಯಿ ಚೇತರಿಸಿಕೊಂಡಿತು. ರವಿ ಹೇಳಿದ, ಇನ್ನು ನೀನು ನನ್ನ ಸ್ನೇಹಿತ, ನಿನ್ನ ಹೆಸರು ಚಿನ್ನ. ಆ ದಿನದಿಂದ ಚಿನ್ನ ರವಿಯನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರಲಿಲ್ಲ. ರವಿ ಓದಲು ಕುಳಿತರೆ ಚಿನ್ನ ಅವನ ಕಾಲಿನ ಬಳಿ ಮಲಗುತ್ತಿತ್ತು. ರವಿ ದುಃಖವಾಗಿದ್ದರೆ ಚಿನ್ನ ಅವನ ಕೈ ಚಪ್ಪರಿಸಿ ಸಂತೈಸುತ್ತಿತ್ತು. ಹಳ್ಳಿಯ ಜನರು ಹೇಳುತ್ತಿದ್ದರು, ನೋಡಿ ನಾಯಿ ಎಷ್ಟು ನಿಷ್ಠಾವಂತ. ಆದರೆ ಒಂದು ದಿನ ರವಿಯು ತಂದೆ ನಗರಕ್ಕೆ ಕೆಲಸಕ್ಕೆ ಹೋದರು. ರವಿ ಮತ್ತು ಚಿನ್ನ ಮಾತ್ರ ಮನೆಯಲ್ಲಿ ಇದ್ದರು. ಆ ರಾತ್ರಿ ಭಾರಿ ಮಳೆ ಮಕ್ಕಳ. ರವಿ ಆಳ ನಿದ್ರೆಯಲ್ಲಿ ಜಾರಿದ. ಅಷ್ಟರಲ್ಲಿ ಮನೆಯ ಹಿಂಭಾಗದಲ್ಲಿ ಶಬ್ದವಾಯಿತು. ಆಗ ಇಬ್ಬರು ಕಳ್ಳರು ಮನೆಯೊಳಗೆ ಬರಲು ಪ್ರಯತ್ನಿಸುತ್ತಿದ್ದರು ಮಕ್ಕಳ. ಚಿನ್ನ ತಕ್ಷಣ ಎದ್ದು ಬೊಗಳಲು ಶುರು ಮಾಡಿತು. ಅದು ತುಂಬ ಜೋರಾಗಿ ಶಬ್ದ ಮಾಡಿತು. ರವಿ ಎಚ್ಚರಗೊಂಡ. ಚಿನ್ನ ಬಾಗಿಲಿನ ಮುಂದೆ ನಿಂತು ಕಳ್ಳರನ್ನು ಒಳಬರದಂತೆ ತಡೆದಿತ್ತು. ಹಳ್ಳಿಯವರು ಚಿನ್ನದ ಶಬ್ದ ಕೇಳಿ ಓಡಿ ಬಂದು ಕಳ್ಳರು ಭಯಪಟ್ಟು ಓಡಿ ಹೋದರು. ಆ ಗದ್ದಲದಲ್ಲಿ ಚಿನ್ನ ಸ್ವಲ್ಪ ಗಾಯಗೊಂಡಿತು. ಚಿನ್ನಗೆ ಗಾಯ ಆಗಿತ್ತು ಎಂದು ಮತ್ತೆ ರವಿಯು ಅಳುತ್ತಿದ್ದನು. ಚಿನ್ನ, ನೀನು ನನ್ನನ್ನು ಉಳಿಸೋಕೆ ನೀನಿಷ್ಟು ಕಷ್ಟಪಟ್ಟೆ ಅಂತ ಅವನು ಬೇಸರಗೊಂಡನು. ಹಳ್ಳಿಯವರು ವೈದ್ಯರನ್ನು ಕರೆಸಿದರು. ಕೆಲ ದಿನಗಳಲ್ಲಿ ಚಿನ್ನ ಚೇತರಿಸಿಕೊಂಡಿತು. ಹಳ್ಳಿಯ ಹಿರಿಯರು ಹೇಳಿದರು, ರವಿ, ನೀನು ಮಾಡಿದ ಒಳ್ಳೆಯತನಕ್ಕೆ ದೇವರು ಈ ನಾಯಿಯನ್ನು ನಿನಗೆ ಕಳುಹಿಸಿದ್ದಾನೆ. ಹಳ್ಳಿಯವರು ರವಿಗೆ ಸಹಾಯ ಮಾಡಿದರು. ಅವನ ಮನೆ ಸರಿಪಡಿಸಿದರು, ಓದಿಗೆ ಸಹಾಯ ಮಾಡಿದರು. ಕೆಲ ವರ್ಷಗಳ ನಂತರ ರವಿ ದೊಡ್ಡ ಅಧಿಕಾರಿಯಾದ. ಆದರೂ ಚಿನ್ನನನ್ನು ಅವನು ಮರೆಯಲಿಲ್ಲ. ಪ್ರತಿದಿನವೂ ಅವನು ಹೇಳುತ್ತಿದ್ದ, ನನ್ನ ಜೀವನದ ನಿಜವಾದ ಹೀರೋ ಚಿನ್ನ. ಚಿನ್ನ ವೃದ್ಧವಾಗಿದ್ದರೂ ಸಹ ರವಿಯ ಬಳಿ ಸಂತೋಷದಿಂದ ಜೀವನ ನಡೆಸುತ್ತಿತ್ತು. ಇದರಿಂದ ನಮಗೆಲ್ಲ ಅರ್ಥ ಆಗುವ ವಿಷಯ ಏನೆಂದರೆ, ನಿಷ್ಠೆ, ಪ್ರೀತಿ ಮತ್ತು ಕರುಣೆ ಇವು ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿಗಳು. ಪ್ರಾಣಿಗಳನ್ನು ಪ್ರೀತಿಸಿ ಮಕ್ಕಳ, ಅವುಗಳು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತವೆ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು